ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ. ನನ್ನ ಹೆಸರು ಶೋಭಾ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಡಿವೈನ್ ಮ್ಯಾಸ್ಕುಲನ್, ಡಿವೈನ್ ಫೆಮಿನನ್ ಇಂದ ಏನು ಮೆಸೇಜ್ ಇದೆ ನಿಮಗೆ, ಅದನ್ನು ಡಿವೈನ್ ಕಡೆಯಿಂದ ನೋಡೋಣ. 3 ಪೈಲ್ ಇಡ್ತಿದ್ದೀನಿ. ಫಸ್ಟ್ ಪೈಲ್ ಒಂದು ಫ್ಲೈ ವಿಂಗ್ಸ್ ಇದು ಬಟರ್ಫ್ಲೈ ಥರ ಶೇಪು. ಫಸ್ಟ್ ಪೈಲ್. ಸೆಕೆಂಡ್ ಪೈಲ್ ಈ ರಿಂಗ್ ಇದೆ, ಬೋ ಥರ ಶೇಪು. ಕ್ಯಾಟ್. ಥರ್ಡ್ ಪೈಲ್. ಈ 3 ಪೈಲ್ಸ್ನಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಆ ರೀಡಿಂಗ್ ನಿಮ್ಮದಾಗಿರುತ್ತೆ. ರೀಡಿಂಗ್ನ ಶುರು ಮಾಡೋಣ. ಯಾರು ಈ ವಿಂಗ್ಸ್, ಬಟರ್ಫ್ಲೈ ವಿಂಗ್ಸ್ ಥರ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಡಿವೈನ್ ಕಡೆಯಿಂದ ಡಿವೈನ್ ಫೆಮಿನನ್ಗೆ, ಡಿವೈನ್ ಮ್ಯಾಸ್ಕುಲಿನ್ಗೆ ಏನು ಮೆಸೇಜ್ ಇದೆ ನೋಡೋಣ. ಇದು ಡಿವೈನ್ ಮ್ಯಾಸ್ಕುಲನ್ದು, ಇದು ಡಿವೈನ್ ಫೆಮಿನನ್ದು. ಕಿಂಗ್ ಆಫ್ ಕಪ್ಸ್. ದ ಎಂಪರರ್. 6 ಆಫ್ ವಾಂಡ್ಸ್. ದ ಸನ್ ಕಾರ್ಡ್. ಡಿವೈನ್ ಫೆಮಿನನ್ ಮೆಸೇಜ್ ಇದು. 7 ಆಫ್ ಪೆಂಟಿಕಲ್ಸ್. ಇನ್ಫ್ಲುಯೆನ್ಸ್ ಕಾರ್ಡ್ಸಿಂದ ನೋಡೋಣ. Be in present moment. I love you. ಮಾ ಕಾಳಿ ಪ್ರೆಸೆನ್ಸ್ ಇದ್ದಾರೆ. ನ್ಯೂ ಡೋರ್ ಓಪನಿಂಗ್. ಎಮೋಷ್ನಲಿ ಬ್ರೋಕನ್. ಡಿವೈನ್ ಫೆಮಿನೈನ್ ಮೆಸೇಜ್ ಇದು. ಮಹಾದೇವ್ ಪ್ರೆಸೆನ್ಸ್ ಇದ್ದಾರೆ. ದ ಡಿವೈನ್ ಮ್ಯಾಸ್ಕುಲನ್. 2 ಶಕ್ತಿನೂ ಒಟ್ಟಿಗೆ ಬಂದಿದೆ ನೋಡಿ. ಕಾಳಿಮಾ, ಶಿವ. Go outside. Third eye activating. ಏಂಜಲ್ ನಂಬರ್, ಮಿರರ್ ನಂಬರ್ ಬಂದಿದೆ ನೋಡಿ. ಎಕ್ಸಾಕ್ಟಾಗಿ ನೀವಿಬ್ಬರು ಟ್ವಿನ್ ಫ್ಲೇಮ್ಸೇ, ಒಬ್ರನ್ನೊಬ್ಬರು ಮಿರರ್ ಮಾಡ್ತಾಯಿದ್ದೀರಾ. ಡಿವೈನ್ ಫೆಮಿನನ್ಗೆ ಶಿವಪ್ಪ ಹೇಳ್ತಾ ಇದ್ದಾರೆ, ನೀವು ವರಿ ಮಾಡ್ಕೋಬೇಡಿ, ಚಿಂತೆ ಮಾಡಬೇಡಿ, ನೀವು ನನ್ನ ರಕ್ಷಣೆ ಕೈಯಲ್ಲಿದ್ದೀರಾ. ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗೋದಕ್ಕೆ ಭಾಳ ಹತ್ತಿರದಲ್ಲೇ ಇದ್ದಾರೆ. ನೀವಿಬ್ಬರು ಒಂದಾಗೋ ಸಮಯ ಭಾಳ ಹತ್ತಿರದಲ್ಲಿದೆ. ನಿಮ್ಮ ಅಂತರ್ಪ್ರಜ್ಞೆನ, ನಿಮ್ಮ ಸೋಲ್ ಗೈಡೆನ್ಸ್ನ ನೀವು ಅದನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಸೋಲ್ ಏನು ಗೈಡೆನ್ಸ್ ಕೊಡುತ್ತೆ ಅನ್ನೋದು ಕೇಳಿಸ್ಕೊಂಡು ನಿಮ್ಮ ಅಂತರ್ಪ್ರಜ್ಞೆನ ನೀವು ಪಡ್ಕೊಳ್ಳಿ, ಅದನ್ನು ಅರ್ಥಕೊಳ್ಳಿ, ಬೆಳೆಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ನಿಮ್ಮಲ್ಲಿರೋ ಖುಷಿನ ಅದನ್ನು ಆಚೆ ಬಿಡಿ. ನೀವು ಮಾಡೋ ಕೆಲಸದಲ್ಲಿ ನೀವು ನಾನು ಕರೆಕ್ಟಾಗಿ ಮಾಡ್ತಿದ್ದೀನಾ ಇಲ್ವಾ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ ನಿಮ್ಮ ಆತ್ಮ ಬೆಳವಣಿಗೆನ ನೀವು ಕಂಡುಕೊಳ್ಳಿ, ನೋಡಿ ಅನ್ನೋದನ್ನು ಶಿವಪ್ಪ ನಿಮಗೆ ಡಿವೈನ್ ಫೆಮಿನನ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಕಾಳಿಮಾ ಪ್ರೆಸೆನ್ಸ್ ಇದ್ದಾರೆ. ಕಾಳಿಮಾ, ನಿಮ್ಮ ಟ್ವಿನ್ ಫ್ಲೇಮ್, ನೀವು ಮತ್ತು ನಿಮ್ಮ ಟ್ವಿನ್ ಫ್ಲೇಮ್ ಇಬ್ಬರು ನನ್ನ ಪ್ರೊಟೆಕ್ಷನಲ್ಲಿದ್ದೀರಾ.
ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಫೆಮಿನೇನ್, ನಿಮ್ಮ ಡಿವೈನ್ ಮ್ಯಾಸ್ಕ್ಯುಲೈನ್ ನಿಮಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಮಾ ಕಾಳಿಮಾ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ಮಿರರಿಂಗ್ ಬಾಡಿ ಮತ್ತು ಸೋಲ್ ಬ್ಯಾಲೆನ್ಸಿಗೆ ತೊಗೊಬಂದು ನಿಮ್ಮ ಪ್ರೀತಿ, ಆಗ ನಿಮ್ಮ ಪ್ರೀತಿ ಫ್ಲೋ ಆಗಿ ನೀವು ಕನೆಕ್ಟ್ ಆಗ್ತೀರಾ, ಒಂದಾಗ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 21 ನಂಬರ್ ಇದೆ, ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಇಲ್ಲೂ 12 ಮತ್ತು 21 ಬಂದಿದೆ. ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಭಾವನಾತ್ಮಕವಾಗಿ ನೀವು ಬ್ರೋಕನ್ ಆಗಬೇಡಿ. ನಿಮ್ಮನ್ನು ನೀವು ನೋಡಿ, ಧೈರ್ಯವಾಗಿರಿ. ಮಾ ಕಾಳಿಮಾ ನಿಮ್ಗೆ ಹೇಳ್ತಿದ್ದಾರೆ, ನಾನು ನಿಮಗೆ ಪ್ರೊಟೆಕ್ಷನ್ ಆಗಿದ್ದೀನಿ. ನಿಮ್ಮನ್ನು ಒಂದು ಮಾಡ್ತೀನಿ. ನಿಮ್ಮ ಭಾವನೆಗಳನ್ನ, ನಿಮ್ಮ ದುಃಖದಿಂದ ನೀವು ನಿಮ್ಮ ಹೃದಯನ ಒಡ್ಕೋಬೇಡಿ. ನಿಮ್ಮನ್ನು ನೀವು ಚೂರು ಮಾಡ್ಕೊಳ್ಬೇಡಿ. ನಿಮ್ಮನ್ನು ನೀವು ಒಂದಾಗಿ ಕನೆಕ್ಟ್ ಆಗೋದಕ್ಕೆ ಧೈರ್ಯನ ಬೆಳೆಸ್ಕೊಳ್ಳಿ ಅನ್ನೋದನ್ನು ಡಿವೈನ್ ಹೇಳ್ತಿದ್ದಾರೆ. ನ್ಯೂ ಡೋರ್ ಓಪನಿಂಗ್, ನಿಮಗೆ ಹೂವಿನ ವೆಲ್ಕಮ್ ಮಾಡಿ ಆ ಡೋರು ಓಪನ್ ಮಾಡ್ತಾ ಇದ್ದಾರೆ ಡಿವೈನ್ ನಿಮಗಾಗಿ. ಆ ಡೋರಲ್ಲಿ ನಿಮಗೆ ಹೊಸ ಬೆಳವಣಿಗೆ ಮತ್ತು ಬದಲಾವಣೆ, ಹೊಸ ಅವಕಾಶ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನೀವು ಈ ಥರ ಎಮೋಷನ್ನಿಂದ ಬ್ರೋಕನ್ ಆಗಬೇಡಿ ಅನ್ನೋದನ್ನು ಕಾಳಿಮಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅದನ್ನು ಆ ಕೆಲಸಕ್ಕೆ ತಕ್ಕಾಗೆ ನೀವು ಆ್ಯಕ್ಟ್ ಮಾಡಿ. ಅದು ಒಂದು ನಿಮ್ಮ ಗ್ರೋತ್ ಕಡೆ, ನಿಮ್ಮ ಬೆಳವಣಿಗೆ ಕಡೆ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋ ಕಡೆ ನೀವು ಹೆಜ್ಜೆ ಹಾಕಿ ಅನ್ನೋದನ್ನು ಡಿವೈನ್ ಹೇಳ್ತಿದ್ದಾರೆ. ನಿಮಗೆ ನೀವು ಒಂದಾಗೋ ಡಿವೈನ್ ಟೈಮಲ್ಲಿ ನೀವು ಒಂದಾಗ್ತೀರಾ. ಅದಕ್ಕಾಗಿ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಬೆಳವಣಿಗೆ ಕಡೆ ನೀವು ಮುಂದೆ ಹೋಗಿ. ಮಿಕ್ಕಿದ್ದನ್ನು ಡಿವೈನಿಗೆ ಬಿಡಿ. ಡಿವೈನ್ ನಿಮ್ಮನ್ನು ಸೇರಿಸ್ತಾರೆ, ನಿಮ್ಮ ಜೋಡಿ ಜೊತೆ ನಿಮಗೆ ಸೇರಿಸ್ತಾರೆ ಅನ್ನೋದು ಡಿವೈನ್ ಒಂದು ಕೂಗಾಗಿದೆ, ಒಂದು ಕರೆ ಆಗಿದೆ. ನೀವು ಸ್ಟಾರ್ ಸೀಡ್ಸ್, ನೀವು ಯಾವಾಗಲೂ ಹ್ಯಾಪಿಯಾಗಿ ನಿಮ್ಮನ್ನು ನೀವು ಗಿವ್ ಅಪ್ ಮಾಡ್ದೇನೆ ಅದನ್ನು ನೀವು ಸರಿಯಾದ ರೀತಿಲಿ ಅದನ್ನು ನೀವು ನಿಮ್ಮ ಇನ್ನರ್ ವರ್ಕ್ ಆಗಲಿ, ನಿಮ್ಮ ಬೆಳವಣಿಗೆ ಆಗಲಿ ನೀವು ಮಾಡ್ಕೊಂಡು ಹೋಗಿ. ನೀವನ್ನು ಒಂದು ಮಾಡೋದು, ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕಂದರೆ ನೀವು ಸ್ಟಾರ್ ಸೀಡ್ಸ್. ನಿಮ್ಮ ಜ್ಞಾನದಲ್ಲಿ ನೀವು ಬೆಳವಣಿಗೆ ಮಾಡ್ಕೊಳ್ಳಿ. ಕುಗ್ಗಬೇಡಿ. ಡಿವೈನ್ ಟೈಮಲ್ಲಿ ಒಂದಾಗ್ತೀರಾ ಅನ್ನೋದು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲೂ ಕ್ರೌನ್ ಚಕ್ರ ಆ್ಯಕ್ಟಿವ್ ಸ್ಯಾಡ್ ಆಗಿದ್ದೀರಾ, ಮತ್ತು ಕ್ರೌನ್ ಚಕ್ರನ ಇಲ್ಲಿ ಎಲೆಯಿಂದ ಮಾಡಿದ್ದಾರೆ. ಅದು ನಿಮ್ಮ ಅಂತರ್ಪ್ರಜ್ಞೆ ಹೊಳೆಯೋವಾಗಿ ಮಾಡಿ, ನಕ್ಷತ್ರದಾಗೆ ನಿಮ್ಮನ್ನು ಖುಷಿಯಾಗಿಟ್ಕೊಳ್ಳಿ ಅನ್ನೋದು. ನೋಡಿ, ಇಲ್ಲಿ ಡಿವೈನ್ ನಿಮ್ಮ ಸಮೀಪನೇ ಇದ್ದಾರೆ. ನಿಮ್ಮನ್ನು ಸೇರಿಸೋ ದಾರಿ ಅವರು ನಿಮಗೆ ತೋರಿಸ್ತಾರೆ. ನಿಮ್ಮನ್ನು ವೆಲ್ಕಮ್ ಮಾಡೋ ಓಪನ್ ಆಗುತ್ತೆ ನ್ಯೂ ಡೋರು. ಚಿಂತೆ ಮಾಡಬೇಕಾಗಿಲ್ಲ. ಬರೀ ಅವ್ರ ಜ್ಞಾನದಲ್ಲೇ ಇದ್ದು ಇದು ಮಾಡೋ ಬದಲು ನಿಮ್ಮ ಸೋಲ್ ಮತ್ತು ಬಾಡಿನ ಬ್ಯಾಲೆನ್ಸಿಗೆ ಬಂದರೆ ನಿಮ್ಮ ಪ್ರೀತಿ ಫ್ಲೋ ಆಗಿ ಹರಿಯುತ್ತೆ. ನೀವು ಆದಷ್ಟು ಬೇಗ ಡಿವೈನ್ ಟೈಮಲ್ಲಿ ಒಂದಾಗ್ತೀರಾ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ಯಾರೇ ಈ ಫಸ್ಟ್ ಫೈಲ್ ನೋಡಿ, ಇಲ್ಲಿ ಲವ್ ಸಿಂಬಲ್ ಇದೆ ಮತ್ತು ವಿಂಗ್ಸ್ ಇದೆ. ನಿಮಗೆ ಈ ವಿಂಗ್ಸ್ ಡಿವೈನ್ ನಿಮಗೆ
ನಿಮಗೆ ಕೊಟ್ಟು ಆ ಪ್ರೀತಿಲಿ ಡಿವೈನ್ ಟೈಮಿಂಗಲ್ಲಿ ಆರೋದಕ್ಕೆ ಸಹಾಯ ಮಾಡ್ತಾರೆ. ನಿಮಗೆ ಇಬ್ಬರು ಮಾ ಕಾಳಿ ಮಾ ಶಿವಪ್ಪ ಇಬ್ಬರೂ ಪ್ರೆಸೆನ್ಸ್ ಇದ್ದಾರೆ ನೋಡಿ. ಡಿವೈನ್ ಫೆಮಿನನ್ಗೆ ಶಿವಪ್ಪ ರಕ್ಷಣೆ ಕೈಯಲ್ಲಿ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಮಾ ಕಾಳಿ ಮಾ ನಿಮ್ಮಿಬ್ರು ಟ್ವಿನ್ ಫ್ಲೇಮ್ ನಿಮ್ಮಿಬ್ರಿಗೂ ಪ್ರೊಟೆಕ್ಟಿವ್ ಆಗಿ ಇದ್ದಾರೆ. ಇವರಿಬ್ಬರು ಪ್ರೆಸೆನ್ಸ್ ಇದೆ ಅಂದರೆ ನಿಜವಾಗ್ಲೂ ನೀವು ನಿಮ್ಮ ಡಿವೈನ್ ಟೈಮಿಂಗಲ್ಲಿ ಒಂದಾಗ್ತೀರಾ. ಮತ್ತು ನೋಡಿ 47 48 ಎಷ್ಟು ಚೆನ್ನಾಗಿ ಬಂದಿದೆ. ಒಂದಾಗೇ ಆಗ್ತೀರಾ ಅನ್ನೋ ಒಂದು ಭರವಸೆಗೆ ಇಬ್ಬರು ಪ್ರೆಸೆನ್ಸ್ ನಿಮ್ಮಿಬ್ಬರು ರಕ್ಷಣೆಯಲ್ಲಿದ್ದಾರೆ. ನಿಮಗೆ ಈ ಜರ್ನಿಲಿ ನಿಮಗೆ ಒಂದು ಗ್ರೋತ್ ನೋಡ್ತೀರಾ ಡಿವೈನ್ ಟೈಮಿಂಗಲ್ಲಿ ಅನ್ನೋದು ನೋಡಿ. ಇಲ್ಲಿ ಟೈಮ್ ಇದೆ, ಡಿವೈನ್ ಟೈಮಿಂಗಲ್ಲಿ ನೀವಿಬ್ಬರು ಒಂದಾಗೇ ಆಗ್ತೀರಾ. ಆದರೆ ನಿಮ್ಮ ಇನ್ನರ್ ವರ್ಕ್ನ, ನಿಮ್ಮ ಬೆಳವಣಿಗೆನ, ನಿಮ್ಮ ಖುಷಿನ ನೀವು ಕೈ ಬಿಡಬೇಡಿ. ನಿಮ್ಮನ್ನು ನೀವು ಅರಿವನ್ನು, ಬೆಳಕನ್ನು ನೀವು ಕಂಡುಕೊಳ್ಳೋ ಪ್ರಯತ್ನದಲ್ಲೇ ಇರಲಿ. ನಿಮ್ಮ ಪ್ರತಿ ಕೆಲಸದಲ್ಲೂ ನೀವು ನಾನು ಕರೆಕ್ಟಾಗಿ ಮುಂದೆ ಹೋಗ್ತಾ ಇದ್ದೀನ, ನಾನು ಮಾಡೋ ಕೆಲಸ ಕರೆಕ್ಟಾಗಿದೆಯಾ ನನ್ನ ಗ್ರೋತ್ಗೆ ಅನ್ನೋದನ್ನು ನೀವು ತಿಳ್ಕೊಬೇಕು. ನಿಮ್ಮನ್ನು ನೀವು ಹ್ಯಾಪಿಯಾಗಿ ಇಟ್ಕೊಳ್ಬೇಕು. ಮತ್ತು ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾರೆ ನಿಮ್ಮ ಡಿವೈನ್ ಟೈಮಿಂಗಲ್ಲಿ. ಯಾಕಂದರೆ ನೀವು ಸ್ಟಾರ್ ಸೀಡ್ಸ್, ನಿಮ್ಮ ಒಬ್ಬರು ಸೆಲೆಬ್ರಿಟಿ ಸ್ಟಾರ್ ಆಗಿರ್ಬೋದು, ಇಲ್ಲಿ ಸೇರ್ತೀರಾ. ಮತ್ತು ನಿಮ್ಮ ಡಿವೈನ್ ಫೆಮಿನನ್ ತುಂಬ ನೊಂದಿದ್ದಾರೆ, ಎಮೋಷ್ನಲ್ಲಾಗಿ ತುಂಬ ಬ್ರೋಕನ್ ಆಗಿದ್ದಾರೆ. ಅದನ್ನು ಬೇಡ, ನಿಮ್ಮ ಬೆಳವಣಿಗೆ ಕಡೆ ನೀವು ನೋಡಿ. ಈ ಥರ ನಿಮ್ಮನ್ನು ನೀವು ಕಳ್ಕೊಬೇಡಿ ನೋಡಿ. ಚೂರಾಗಿ ಒಂದೊಂದೇ ಮಾಯ ಆಗ್ತಾ ಇರುತ್ತೆ. ನಿಮ್ಮನ್ನು ನೀವು ಕಳ್ಕೊಂಬಿಡ್ತೀರಾ. ಅದಕ್ಕೋಸ್ಕರ ಕಳ್ಕೊಬೇಡಿ. ನಿಮ್ಮ ಗ್ರೋತ್ ಕಡೆ ನೀವು ಮುಂದುವರಿರಿ. ಆವಾಗ ನಿಮ್ಮ ಸೋಲ್ ಮತ್ತು ನೀವು ಬಾಡಿ ಎರಡೂ ಬ್ಯಾಲೆನ್ಸ್ ಮಾಡಿ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಜೊತೆ ನಿಮಗೆ ಸೇರ್ತಾರೆ ಅನ್ನೋದು ನೋಡಿ. ಕಂಟಿನ್ಯೂಟಿ 27 28 ಭಾಳ ಸಮೀಪದಲ್ಲೇ ಇದೆ. ಒಂದಾಗೋದಕ್ಕೆ ಏನು ಹೆದರಬೇಕಾಗಿಲ್ಲ ಅನ್ನೋದು ಡಿವೈನ್ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಒಬ್ರಿಗೊಬ್ರು ಮಿರರ್ ಮಾಡ್ತಾಯಿದ್ದೀರಾ. ಒಬ್ರಿಗೊಬ್ರು ನಿಮ್ಮ ಡ್ರೀಮ್, ನಿಮ್ಮ ಮಲಗಿರೋ ಟೈಮಲ್ಲಾದ್ರೂ ನೀವು ನಿಮ್ಮ ಒಬ್ರಿಗೊಬ್ರು ಸಂಧಿಸ್ತಾ ಇದ್ದೀರಾ, ಅಲ್ಲಿ ಪ್ರೀತಿನ ಹಂಚ್ಕೊಳ್ತಾ ಇದ್ದೀರಾ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಈ ಸೆಕೆಂಡ್ ಪೈಲ್ ಇಯರಿಂಗ್ನ ಸೆಲೆಕ್ಟ್ ಮಾಡಿದ್ದೀರಾ? ಬೋ ಟೈಪಲ್ಲಿದೆ ಇದು. ನೋಡೋಣ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಇದೆ ನಿಮಗೆ. Bottom of the deck, 10 of swords. Divine masculine message. Victimized. Take care of your inner peace. Third party involvement. Divine timing. Ten of Pentacles. Queen of Pentacles. Eight of Wands. Nine of Cups.
The Hierophant. Page of Cups. Astral experience. Conflict. Journey. Expect travel. Breaking barriers. ನಂಬರ್ 40 ಹೈಲೈಟ್ ಆಯಿತು. ನಿಮ್ಮ ಏಜ್ ಇರ್ಬೋದು. ಡಿವೈನ್ ಫೆಮಿನೈನ್ ತುಂಬ ಬೇಸರದಲ್ಲಿ ಇದ್ದಾರೆ. ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಅನುಭವಿಸ್ತಾ ಇರಬಹುದು. ಮತ್ತು ನಿಮ್ಮ ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ಡಿವೈನ್ ಟೈಮಿಂಗಲ್ಲಿ ನೀವಿಬ್ಬರು ಒಂದಾಗೆ ಆಗ್ತೀರಾ, ಡಿವೈನ್ಗೆ ಸರೆಂಡರ್ ಮಾಡಿ ಅನ್ನೋದನ್ನು ಡಿವೈನ್ ಹೇಳ್ತಿದ್ದಾರೆ. ಡಿವೈನ್ ಫೆಮಿನೈನ್ ಇನ್ನರ್ ಪೀಸ್ನ ಅವರು ಸರಿಗಿಟ್ಕೊಳ್ಬೇಕು. ಅವರಲ್ಲಿ ಪೀಸ್ ಇಲ್ಲ ಅಂದರೆ ನಿಮ್ಮ ಡಿವೈನ್ ಫೆಮಿನನ್ಗೆ ಏನನ್ನು ನೀವು ಸರ್ವ್ ಮಾಡೋಕ್ಕಾಗಲ್ಲ. ನಿಮ್ಮಲ್ಲೇ ಪೀಸ್ ಇಲ್ಲ ಅಂದರೆ ಅವರಲ್ಲಿ ಹೆಂಗೆ ಪೀಸ್ ತೊಗೊಂಡ್ಬರ್ತೀರ ನೀವು ಅನ್ನೋದನ್ನು ಡಿವೈನ್ ಹೇಳ್ತಿದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ ಯಾರು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ ಅನ್ನೋದನ್ನು ಡಿವೈನ್ ನಿಮಗೆ ಹೇಳ್ತಿದ್ದಾರೆ. ಕನ್ಫ್ಯೂಷನಲ್ಲಿದ್ದರೆ ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮ್ಮ ಹೃದಯ ನಿಮಗೆ ಹೇಳುತ್ತೆ ಅನ್ನೋದು. ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ, ಬೇರೆಯವರು ಯಾರೋ ಹೇಳೋದನ್ನಲ್ಲ ಅಥವಾ ಬೇರೆಯವರನ್ನು ಟ್ರಸ್ಟ್ ಮಾಡೋದಲ್ಲ. ನಿಮ್ಮ ಮನಸ್ಸು ನಿಮ್ಮ ಒಳಗಡೆ ನಿಮಗೆ ಏನು ಹೇಳ್ತಿದೆ, ಯಾರು ನನ್ನ ಟ್ವಿನ್ ಫ್ಲೇಮ್ ಅಂತ ನಿಮಗೆ ಅದು ಕರೆಕ್ಟಾಗಿ ಮೆಸೇಜ್ ಕೊಡುತ್ತೆ. ಅದನ್ನು ನಂಬಿ, ನೀವು ಬೇರೆಯವ್ರು ಹೇಳೋದನ್ನು ನಂಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಎಲ್ಲರಿಗಿಂತ ಡಿಫ್ರೆಂಟ್ ಅಂತ ಬೇರೆಯವ್ರಿಗೆ ಅನ್ನಿಸ್ಬೋದು. ಬೇರೆಯವರು ಏನಪ್ಪ ಇವರು ಈ ಥರ ಅಂದ್ಕೊಂಡಿರ್ಬೋದು. ಆದರೆ ನೀವು ಎಲ್ರಿಗಿಂತ ನೀವು ನಿಮ್ಮ ಆಲೋಚನೆಗಳೇ ಆಗಲಿ, ನಿಮ್ಮ ಬದುಕಿನ ರೀತಿ ಇರಲಿ, ಎಲ್ಲನೂ ವಿಭಿನ್ನವಾಗಿರುತ್ತೆ. ಒಂದು ಆತ್ಮದ ಒಂದು ಆ ಜರ್ನಿಲಿ, ಆ ಬೆಳಕಿನ ಹಾದಿನ ಹುಡ್ಕೊಂಡು ಹೊರಟಿರೋ ಆತ್ಮಗಳಲ್ಲಿ ನೀವು ಒಬ್ಬರು. ನಿಮ್ಮ ಖುಷಿನ ನೀವು ಎಂದಿಗೂ ಕೈ ಬಿಡಬೇಡಿ. ನಿಮ್ಮ ಖುಷಿನ ನೀವು ಅನುಭವಿಸಿ, ಎಲ್ಲವನ್ನು ಅನುಭವಿಸಿ. ನಿಮ್ಮ ಪೀಸನ್ನು ನೀವು ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ನಿಮ್ಮ ಪೀಸ್ ಯಾವಾಗಲೂ ನಿಮ್ಮ ಆತ್ಮಶಾಂತಿ, ನಿಮ್ಮ ಆತ್ಮ ಯಾವಾಗಲೂ ಶಾಂತಿಯಿಂದ ಇರಬೇಕು, ಪೀಸಿಂದ ಒಂದು ಒಳ್ಳೆ ರೀತಿ ಖುಷಿಯಾಗಿ ಇರಬೇಕು. ಎಲ್ಲನೂ ಅನುಭವಿಸಿ ಆ ಬೆಳಕಿನ ಹಾದಿಲಿ ನಡೀರಿ, ಧ್ಯಾನ ಮಾಡಿ ಅನ್ನೋದನ್ನು ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಮುಳುಗಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೇರೆಯವ್ರ ಮಾತು ಕಡೆ ನಿಮಗೆ ಗಮನ ಬೇಡ. ನಿಮ್ಮ ಒಳಗಿರೋ ಆತ್ಮನೇ ನಿಮಗೆ ನಿಮ್ಮ ಟ್ವಿನ್ ಫ್ಲೇಮ್ ಯಾರು ಅನ್ನೋದನ್ನು ತಿಳಿಸ್ತಾರೆ. ಆ ಕನ್ಫ್ಯೂಷನ್ ನಿಮಗೆ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಡಿವೈನ್ ಫೆಮಿನೈನ್ಗೆ ಡಿವೈನ್ ಮ್ಯಾಸ್ಕುಲೈನ್ಗೆ ಈ ಮೆಸೇಜ್ ಇದೆ. ಅವರು ನಿಮಗಾಗಿ ನಿಮ್ಮ ಹುಡುಕಾಟ ಇವರ ಕರೆಕ್ಟಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಆದರೆ ಅವರ ಅಂತರಾತ್ಮನ ಕೇಳಿದ್ರೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಅವರು ದುಃಖದಲ್ಲಿ ಇದ್ದಾರೆ, ಒಂಥರ ಕನ್ಫ್ಯೂಷನ್, ದುಃಖದಲ್ಲಿದ್ದಾರೆ. ಅದಕ್ಕೆ ಅವ್ರಿಗೆ ಹೆಚ್ಚು ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ಹೆಚ್ಚು ಧ್ಯಾನದಲ್ಲಿ ಮುಳುಗಿ ಡಿವೈನ್ಗೆ ಸರೆಂಡರ್ ಆಗಿ, ಅದು ಡಿವೈನ್ ಟೈಮಿಂಗಲ್ಲಿ ಆಗೇ ಆಗುತ್ತೆ. ಅದನ್ನೇ ನೆಂದು ನಿಮ್ಮ ಖುಷಿಗಳನ್ನೆಲ್ಲ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಖುಷಿಗಳನ್ನ ನೀವು ಅನುಭವಿಸಿ, ಎಲ್ಲವನ್ನು ಅನುಭವಿಸಿ, ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬೆಳಕಿನ ಹಾದಿ ಯಾವುದು ಅಂತ ಪರ್ಫೆಕ್ಷನ್ ಕರೆಕ್ಟಾಗಿ ತಿಳ್ಕೊಂಡು ಆ ಹಾದಿಲಿ
ಮುಂದುವರಿರಿ. ನಿಮ್ಮ ಅಂತರಾತ್ಮವನ್ನು ನೀವು ನಂಬಿ ಬೇರೆ ಈ ಪ್ರಪಂಚದಲ್ಲಿ ಇರೋ ಎಲ್ಲ ಅವರ ಮಾತನ್ನು ನೀವು ಆಲಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಸೋಲ್ ನಿಮಗೆ ಏನು ಗೈಡೆನ್ಸ್ ಕೊಡುತ್ತೆ ಅದ್ರ ಕಡೆ ನಿಮ್ಮ ಗಮನ ಇರಲಿ ಅನ್ನೋದನ್ನು ಡಿವೈನ್ ಫೆಮಿನ್ ಮ್ಯಾಸ್ಕುಲನ್ಗೆ ತಿಳಿಸ್ತಾ ಇದ್ದಾರೆ. ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಪೀಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಇನ್ನರ್ ಪೀಸ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಎಂಟಿ ಆದರೆ ನೀವು ಇನ್ನೊಬ್ರಿಗೆ ಸರ್ವ್ ಮಾಡೋಕ್ಕಾಗಲ್ಲ. ಯು ಯು ಕಾಂಟ್ ಸರ್ವ್ ಫ್ರಮ್ ಆ್ಯನ್ ಎಂಟಿ ಕಪ್. ಎಂಟಿ ಕಪ್ಪಿಂದ ನೀವು ಯಾರಿಗೂ ಏನು ಸರ್ವ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಹೆಚ್ಚು ಒಂದು ನದಿ ಸ್ನಾನ ಆ ಥರ ಎಲ್ಲ ಮಾಡಿ ನಿಮ್ಮ ಖುಷಿನ ಹೆಚ್ಚು ಮಾಡ್ಕೊಳ್ಳಿ. ಯಾವುದನ್ನು ತ್ಯಾಗ ಮಾಡೋಕ್ಕೆ ಹೋಗಬೇಡಿ. ಎಲ್ಲವನ್ನು ಅನುಭವಿಸಿ ಖುಷಿಯಿಂದ ಇರಿ. ಧ್ಯಾನ ಮಾಡಿ ಡಿವೈನ್ಗೆ ಸರೆಂಡರ್ ಆಗಿಬಿಡಿ. ನೀವು ಆ ಡಿವೈನ್ ಟೈಮಿಂಗಲ್ಲಿ ನೀವು ಒಂದಾಗೆ ಆಗ್ತೀರಾ ಅನ್ನೋ ಒಂದು ಮೆಸೇಜ್ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಡಿವೈನ್ ಫೆಮಿನೈನ್ಗೆ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಜರ್ನಿಲಿ ಸಿಗ್ಬೋದು. ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇರ್ಬೋದು ಅಥವಾ ಅವರೇ ನಿಮ್ಮ ಕಡೆ ಹುಡ್ಕೊಂಡು ಬರ್ತಾ ಇರ್ಬೋದು. ಆ ಘರ್ಷಣೆ ಇಬ್ಬರು ಒಂದಾಗೋ ಸಂಘರ್ಷ ಹತ್ತಿರದಲ್ಲಿದೆ. ಅದು ಡಿವೈನ್ ಟೈಮಿಂಗಲ್ಲಿ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಅಷ್ಟು ಟ್ರಾವೆಲ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ನೈಟ್ ಟೈಮಲ್ಲಿ ಕಾಸ್ಮಿಕ್ ಟ್ರಾವೆಲ್ ಮಾಡಿ ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ನೀವು ಮೀಟಿಂಗ್ ಮಾಡ್ಬೋದು. ಹೆಚ್ಚು ನೀವು ಅವ್ರನ್ನ 46 ನಂಬರ್ ನಿಮ್ಮ ಏಜ್ ಇರ್ಬೋದು. ನೀವು ಅವ್ರನ್ನ ನಿಮ್ಮ ನೈಟ್ ಟೈಮಲ್ಲಿ ಕಾಸ್ಮಿಕ್ ಟ್ರಾವೆಲ್ ಮಾಡಿ ನಿಮ್ಮ ಟ್ವಿನ್ ಫ್ಲೇಮ್ನ ನೀವು ಮೀಟ್ ಮಾಡ್ಬೋದು. ನಿಮ್ಮ ಭಾವನೆಗಳನ್ನ ನಿಮ್ಮ ಕಷ್ಟ ಸುಖನ ಅಲ್ಲಿ ಹಂಚ್ಕೊಳ್ಬೋದು ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಏನು ಅಡ್ಡವಾಗಿದೆ ಅದನ್ನು ನೀವು ಮುರಿದು ಅದನ್ನು ಅದಕ್ಕಿಂತ ಚೆನ್ನಾಗಿ ನೀವು ಒಂದು ಒಳ್ಳೆ ಬೆಟರಾಗಿ ಮಾಡೋವಂಥ ಶಕ್ತಿ ನಿಮಗಿದೆ. ಯಾವುದೇ ಸಂಘರ್ಷ ಬಂದ್ರೂ ಅದನ್ನು ನೀವು ಭೇದಿಸಿ ಅದನ್ನು ಸರಿ ಮಾಡುವಂಥ ಅದನ್ನು ಇನ್ನೂ ಚೆನ್ನಾಗಿ ನಿಮ್ಮ ಸಂಬಂಧದಲ್ಲಿ ಟ್ರಾನ್ಸ್ಫರ್ಮೇಷನ್ ತರೋವಂಥ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನದಿ ಇಲ್ಲಿ ಡಿವೈನ್ ಮ್ಯಾಸ್ಕುಲನ್ಗೂ ನದಿ ಸ್ನಾನ ಅವರು ಇನ್ನರ್ ಪೀಸ್ನ ಅವರು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ನಿಮಗೆ ಕೂಡ ನೀವು ಎಲ್ಲದನ್ನು ಒಂದು ಖುಷಿಯಿಂದ ಒಂದು ಸರ್ಪ್ರೈಸ್ ಅದರಲ್ಲೊಂದು ಏನೋ ಒಂದು ಕೌತುಕ, ಅದರಲ್ಲಿ ಏನೋ ಒಂದು ಹೊಸತನ್ನು ನೋಡೋ ಗುಣನ ಬೆಳೆಸ್ಕೊಳ್ಳಿ. ಎಲ್ಲದರಲ್ಲೂ ಖುಷಿನ ಕಂಡುಕೊಳ್ಳೋದು, ಸರ್ಪ್ರೈಸಿಂಗಾಗಿ ಅದನ್ನು ನೋಡೋದು, ತಿಳ್ಕೊಳ್ಳೋದು, ಖುಷಿ ಪಡೋದು, ಗ್ರ್ಯಾಟಿಟ್ಯೂಡ್ ನಿಮ್ಮಲ್ಲಿರೋ ಒಂದು ಎಲ್ಲ ಥಿಂಗ್ಸ್ಗೂ ನೀವು ಒಂದು ಕೃತಜ್ಞತೆನ ನೀವು ತಿಳಿಸೋದನ್ನು ಕಲ್ತ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಹೆಚ್ಚು ನೋಡಿ ನೀರು ತೋರಿಸ್ತಾ ಇದ್ದಾರೆ. ಅಂದರೆ ಒಂದು ನದಿ ಕಡೆ ಹೋಗಿ ಆ ಒಂದು ಪೀಸನ್ನ ನೀವು ತಗೊಳ್ಬೇಕು, ಆ ಖುಷಿನ ನೀವು ಎಂಜಾಯ್ ಮಾಡಬೇಕು, ನಿಮ್ಮನ್ನು ನೀವು ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸಂಪ್ರದಾಯ ಮುಖ್ಯ ಆದರೆ ಎಲ್ಲವೂ ಅದೇ ಅಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ನೀವು ಒಂಥರ ಆ ಮೌಢ್ಯದಲ್ಲಿ ಏನಂದರೆ ನಿಮ್ಮ ಒಂದು ಲವ್ ಜರ್ನಿಲಿ ಅವ್ರದ್ದು ಬೇರೆ ಸಂಪ್ರದಾಯ, ನಿಮ್ಮದು ಬೇರೆ ಸಂಪ್ರದಾಯ ಇರಬಹುದು. ಆದರೆ ಅದನ್ನೇ ನೀವು ಒಂದು ಮನಸ್ಸಲ್ಲಿ ಅದ್ರ ಬಗ್ಗೆ ನೀವು ಒಂದು ಮೌಢ್ಯತೆಯಿಂದ ಇರಬೇಡಿ, ಅದರಿಂದ ಆಚೆ ಬನ್ನಿ. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಂಡು ಆ ಮೌಢ್ಯತೆಗಳಿಂದ ಹೊರಗೆ ಬಂದು ನಿಮ್ಮ ಇನ್ನರ್ ಪೀಸಲ್ಲಿ ಟ್ರಾನ್ಸ್ಫರ್ಮೇಷನ್ ತೊಗೊಂಡು ಬನ್ನಿ. ಅದು ಎಂಥ ಸಂಘರ್ಷ ಆಗಿದ್ರೂ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ,
ಆ ಸಿಚುಯೇಷನ್ನ, ಆ ಸಂಘರ್ಷನ ನೀವು ಒಂದು ಪ್ರೀತಿಲಿ ಬದಲಾಯಿಸುವಂಥ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮಗೆ. ನೀವು ಅವ್ರು ನೋಡ್ಕೊಂಡು ಹೋಗ್ತಾ ಇರ್ಬೋದು ನಿಮ್ಮ ಟ್ವಿನ್ ಫ್ಲೇಮ್ನ, ಅಥವಾ ನಿಮ್ಮ ಟ್ವಿನ್ ಫ್ಲೇಮೇ ನೀವು ನಿಮ್ಮನ್ನು ನೋಡ್ಕೊಂಡು ಬರ್ತಿರ್ಬೋದು. ನಿಮ್ಮ ಜರ್ನಿ ಒಂದು ಟ್ರಾವೆಲಲ್ಲಿ ನೀವಿಬ್ಬರು ಮೀಟ್ ಆಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ಮಾನಸಿಕವಾಗಿ ನೀವು ಆಲ್ರೆಡಿ ನೀವು ಅಸ್ಟ್ರೋ ಎಕ್ಸ್ಪೀರಿಯನ್ಸಲ್ಲಿ ನೀವು ನೈಟ್ ಟೈಮ್ ಕಾಸ್ಮಿಕ್ ಟ್ರಾವೆಲ್ ಮಾಡಿ ನಿಮ್ಮ ಟ್ವಿನ್ ಸೋಲ್ ಜೊತೆ ನೀವು ಮೀಟಿಂಗ್ ಮಾಡ್ತಾ ಇರ್ಬೋದು, ಜೊತೇಲಿ ನೀವು ಕಾಲ ಕಳಿತಿರ್ಬೋದು ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮ್ಯಾಸ್ಕ್ಯುಲೈನ್ಗೆ ಅವ್ರ ಇನ್ನರ್ ಪೀಸ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ನಂಬಿ ನಿಮ್ಮ ಟ್ವಿನ್ ಫ್ಲೇಮ್ ಯಾರು ಅನ್ನೋದು ನಿಮಗೆ ಅರಿವಾಗುತ್ತೆ. ಇದರಲ್ಲಿ ಯಾರು ನಮ್ಮ ಟ್ವಿನ್ ಫ್ಲೇಮ್ ಅನ್ನೋದನ್ನು ಕನ್ಫ್ಯೂಷನಲ್ಲಿ ಇರಬಹುದು. ಆ ಕನ್ಫ್ಯೂಷನ್ನಿಂದ ನಿಮ್ಮ ಅಂತರಾತ್ಮನ ನೀವು ನಂಬಿದ್ರೆ, ಬೇರೆಯವ್ರ ಮಾತನ್ನೆಲ್ಲ ನೀವು ನಂಬೋದು, ನಿಮ್ಮ ಅಂತರಾತ್ಮದ ಮಾತನ್ನು ನಂಬಿ ನಿಮಗೆ ಯಾರು ನಿಮ್ಮ ನಿಜವಾದ ಟ್ವಿನ್ ಫ್ಲೇಮ್ ಅನ್ನೋದು ನಿಮಗೆ ತಿಳಿಯುತ್ತೆ. ಎಲ್ಲವನ್ನು ಡಿವೈನ್ ಟೈಮ್ಗೆ ಸರೆಂಡರ್ ಮಾಡಿ ನೀವು ಧ್ಯಾನ, ಮೆಡಿಟೇಷನ್ ಇದ್ರ ಕಡೆ ಗಮನ ಕೊಡಿ. ಎಲ್ಲನೂ ಡಿವೈನ್ಗೆ ಸರೆಂಡರ್ ಮಾಡಿ ಆ ಡಿವೈನ್ ಟೈಮಲ್ಲಿ ನಿಮಗೆ ಒಂದಾಗ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯೋಚನೆಯಲ್ಲಿ ಮುಳುಗೋದಲ್ಲ, ನಿಮ್ಮ ಜ್ಞಾನದ ಅರಿವಿನ ಆದಿನ ನೀವು ತಿಳ್ಕೊಳ್ಳಿ. ಯಾವುದನ್ನು ನೀವು ತ್ಯಾಗ ಮಾಡಬೇಕಾಗಿಲ್ಲ, ಎಲ್ಲವನ್ನು ಸ್ವೀಕಾರ ಮಾಡಿ ಖುಷಿಯಿಂದ ಇರಿ. ನಿಮ್ಮ ಇನ್ನರ್ ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇನ್ನರ್ ಪೀಸ್ ಶುದ್ಧವಾಗಿ, ಪರಿಶುದ್ಧವಾಗಿ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನೀವು ಆ ಕಡೆ ಗಮನ ಹರಿಸಿ ಅನ್ನೋದನ್ನು ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ತಿಳಿಸ್ತಾ ಇದ್ದಾರೆ. ಯಾವಾಗಲೂ ನಿಮ್ಮನ್ನು ನೀವು ಒಂದು ಒಳ್ಳೆ ಪೀಸಲ್ಲಿ ಇಟ್ಕೊಂಡ್ರೆ ಬೇರೆಯವ್ರಿಗೆ ನೀವು ಏನಾದರೂ ಒಂದು ಜ್ಞಾನನ ಹಂಚೋಕ್ಕಾಗುತ್ತೆ. ನಿಮ್ಮದೇ ಖಾಲಿ ಕಪ್ಪಿರಬೇಕಾದ್ರೆ ಬೇರೆಯವ್ರಿಗೆ ಏನೂ ಸರ್ವ್ ಮಾಡೋಕ್ಕಾಗಲ್ಲ ಅನ್ನೋದು ಡಿವೈನ್ ಕಡೆಯಿಂದ ಸಂದೇಶ. ಇಬ್ಬರಿಗೂ ಕೂಡ ಅಷ್ಟೇ, ಇವ್ರಿಗೂ ಎಲ್ಲದರಲ್ಲೂ ಒಂದು ಕುತೂಹಲನ ಕಂಡುಕೊಳ್ಳಿ, ಒಂದು ಹೊಸತನನ ನೋಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎಲ್ಲದಕ್ಕೂ ನಿಮ್ಮ ಹತ್ರ ಏನಿದೆ ಅದಕ್ಕೆ ಕೃತಜ್ಞರಾಗಿರಿ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ಒಂದು ನೀರಿರೋ ಕಡೆ ಹೋಗಿ ಆ ನೀರಿನ ಸ್ಪರ್ಶ, ಆ ಸಂತೋಷನ ಅನುಭವಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಲ್ರೆಡಿ ನೀವು ನಿಮ್ಮ ಟ್ವಿನ್ ಫ್ಲೇಮ್ನ ಕಾಸ್ಮಿಕ್ ನೈಟ್ ಟೈಮಲ್ಲಿ ಕಾಸ್ಮಿಕ್ ಟ್ರಾವೆಲ್ ಮಾಡಿ, ಅಸ್ಟ್ರೋ ಟ್ರಾವೆಲ್ ಮಾಡಿ ನೀವು ನಿಮ್ಮ ಟ್ವಿನ್ ಸೋಲ್ನ ನೀವು ಆಲ್ರೆಡಿ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಎಂಥದೇ ಸಂಘರ್ಷ ಇದ್ರೂ ಅದನ್ನು ನೀವು ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಬೆಟರಾಗಿ ಆ ಸಿಚುವೇಶನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಜರ್ನಿ ಟ್ರಾವೆಲ್ ಅಂದರೆ ಟ್ರಾವೆಲ್ ಮಾಡ್ತೀರಾ, ಆ ಟ್ರಾವೆಲಲ್ಲಿ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ಬೋದು. ನೀವು ಅವ್ರು ನೋಡ್ಕೊಂಡು ಹೋಗ್ತಾ ಇರ್ಬೋದು, ಇಲ್ಲ ಅವರೇ ನಿಮ್ಮ ನೋಡ್ಕೊಂಡು ಬರ್ತಾ ಇರ್ಬೋದು. ಒಟ್ಟಿನಲ್ಲಿ ಟ್ರಾವೆಲಲ್ಲಿ ಮೀಟ್ ಆಗ್ತೀರಾ ಅನ್ನೋದನ್ನು ಡಿವೈನ್ ಫೆಮಿನೈನ್ಗೆ ಮೆಸೇಜ್ ತಿಳಿಸ್ತಾ ಇದ್ದಾರೆ. ಯಾರು ಈ ಸೆಕೆಂಡ್ ಪೈಲ್ ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಮೆಸೇಜ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಈ ಕ್ಯಾಟ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ಈ ಥರ್ಡ್ ಪೈಲ್ ನೋಡಿ, ಮಗು ಥರ ನಿಮ್ಮ ನೀವು ಪ್ರೆಸೆಂಟಲ್ಲಿರೋದನ್ನು ಕಲ್ತ್ಕೊಳ್ಳಿ. ಯಾವುದೇ ಸಿಚುವೇಶನ್ ಇರಲಿ ಅದನ್ನು ಪ್ರೆಸೆಂಟಲ್ಲಿ ನೀವು ಏನು ಬರುತ್ತೆ ಅದನ್ನು ಅನುಭವಿಸೋ ಥರ ಮಗು ಥರ ಒಂದು ನಿಮ್ಮ ಮನಸ್ಸನ್ನು ಇಟ್ಕೊಳ್ಳಿ ಅನ್ನೋದು ಡಿವೈನ್ ಮೆಸೇಜ್ ಆಗಿದೆ. ಇದನ್ನು ತೋರಿಸ್ಬೇಕನ್ನಿಸ್ತು. ಫ್ಯಾಮಿಲಿ ಲೀನೇಜಸ್, ancestor karmic is clear out.
ಕಾರ್ಮಿಕ್ ಪಾರ್ಟ್ನರ್, ಫ್ರಸ್ಟ್ರೇಟೆಡ್, ಫ್ಯಾಮಿಲಿ lineage, the high priestess, king of wands, page of swords, four of wands, ten of cups, page of wands, queen of wands, toxic witch, number 56 ನಂಬರ್ ನಿಮಗೆ ತುಂಬ ಹತ್ರ ಇರ್ಬೋದು. ಮೆಡಿಟೇಷನ್, ಅಸ್ಟ್ರಾಲಜಿಕ್, ಟ್ರಾನ್ಸಿಸ್ಟ್, angel number 1 2 3, be positive, ತ್ರೀ-ಡಿ illusion, ಫ್ಯಾಮಿಲಿ lineages, ನಿಮ್ಮ ವಂಶದ ಆ್ಯನ್ಸಿಸ್ಟರ್ ಕಾರ್ಮಿಕ್ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಕುಟುಂಬದ, ನಿಮ್ಮ ವಂಶದ ಆ್ಯನ್ಸಿಸ್ಟರ್ ಕರ್ಮ ಏನಿತ್ತು ಅದು ಕ್ಲಿಯರ್ ಆಗ್ತಾ ಇದೆ ಅನ್ನೋದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಹುದುಗಿರೋವಂಥ ಶಕ್ತಿ, ನಿಮ್ಮ ಒಳಗಡೆ ಇರೋ ಅಂತರ್ಪ್ರಜ್ಞೆನ ನೀವು, ಆ ಪವರ್ನ ನೀವು ಕಂಡುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಡಿವೈನ್ ಫೆಮಿನೈನ್, ನಿಮ್ಮ ಇನ್ನರ್ ಪವರ್ ಏನು ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಕಾರ್ಮಿಕ್ ಇದು ನಿಮಗೆ ಏನು ಇವಾಗ ಫ್ರಸ್ಟ್ರೇಟ್ ಆಗ್ತಾಯಿದೆ, ಅದು ನಿಮ್ಮ ಕಾರ್ಮಿಕ್ ರಿಲೀಸ್ ಆಗ್ತಾಯಿದೆ. ಅದಕ್ಕೆ ನೀವು ಹೃದಯನ ಹೊಡ್ಕೊಳ್ಳೋ ಅಂಥ, ಹೃದಯನ ಬ್ರೇಕ್ ಡೌನ್ ಮಾಡ್ಕೊಳ್ಳೋ ಅಂಥ, ಅದರಿಂದ ನೀವು ಡಿಪ್ರೆಷನ್ಗೆ ಹೋಗೋವಂಥ ಅಂಥದ್ದೇನೂ ಇಲ್ಲ. ಅದು ಜಸ್ಟ್ ಈಗೇನೋ ನನ್ನಲ್ಲಿ ಆಗ್ತಾಯಿದೆ, ನನಗೆ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋದು ನಿಮ್ಮಲ್ಲಿದ್ದರೆ ಅದು ಜಸ್ಟ್ ನಿಮ್ಮ ಕಾರ್ಮಿಕ್ ರಿಲೀಸ್ ಆಗ್ತಾಯಿದೆ. ಅದಾಗೋಕ್ಕಾಗೆ ಬಿಟ್ಬಿಡಿ. ಅದರಿಂದ ಏನು ನೀವು ನಿಮ್ಮ ಹೃದಯನ ನೋವು ಮಾಡ್ಕೊಳಕ್ಕೆ ಹೋಗಬೇಡಿ ಅನ್ನೋದು ಡಿವೈನ್ ಕಡೆ ಮೆಸೇಜ್ ಆಗಿದೆ. ನಿಮ್ಮ ನಿಜವಾದ ಪಾರ್ಟ್ನರ್ ಯಾರು, ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಯಾರು ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಒಳಗಿನ ಅಂತರ್ಪ್ರಜ್ಞೆನ ನೀವು ಹೆಚ್ಚಿಸ್ಕೊಳ್ಳಿ. ಹೇಗಿರಬೇಕು ಅಂದರೆ ಬೇರೆಯವರು ತಿರುಗಿ ನೋಡೋ ಆಗಿರಬೇಕು ನಿಮ್ಮನ್ನು. ಹಾಗೆ ನೀವು ನಿಮ್ಮ ಪ್ರಜ್ಞೆನ ನೀವು ಕಂಡುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ನೀವು ಹೆಚ್ಚು ಖುಷಿ ನಿಮ್ಮಲ್ಲಿ ತಗೊಂಡು ಬನ್ನಿ, ಸಂತೋಷನ ತಗೊಂಡು ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಟೈಮಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿರೋದನ್ನು ನೀವು ಕಂಡುಕೊಳ್ಳಿ ಅನ್ನೋದು. ಮತ್ತು ನೋಡಿ, ಇಲ್ಲಿ ಫ್ಯಾಮಿಲಿ, ನಿಮ್ಮ ಕುಟುಂಬದ, ನಿಮ್ಮ ವಂಶದ ಕಾರ್ಮಿಕ್ ಆ್ಯನ್ಸಿಸ್ಟರ್ ಕಾರ್ಮಿಕ್ ಏನಿತ್ತು ಅದು ಕ್ಲಿಯರ್ ಆಗ್ತಾಯಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ನೀವು ನಿಮ್ಮಲ್ಲಿ ದುಃಖ ಇದ್ದರೆ ಆ ದುಃಖದಿಂದ ಹೊರಗೆ ಬನ್ನಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ನೀವು ಆ ಟೈಮ್ನ ಖುಷಿಯಾಗಿ ನಿಮ್ಮನ್ನು ನೀವು ಕಂಡುಕೊಳ್ಳಿ. ಇದು ರಿಲೀಸ್ ಆಗುತ್ತೆ, ಅದ್ರ ಪಾಡ್ಗೆ ಅದು ಆಗೋದನ್ನು ಅದನ್ನು ಅರ್ಥಕೊಳ್ಳಿ. ಏನೋ ನನಗೆ ಈ ಥರ ಆಗ್ತಿದೆ, ಇದು ಡಿವೈನ್ ನನ್ನ
ಅದರಿಂದ ಆ ಕಾರ್ಮಿಕ ಇಂದ ನನ್ನ ರಿಲೀಸ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಚೆನ್ನಾಗಿ ಇನ್ನು ಮುಂದೆ ಚೆನ್ನಾಗಿರ್ಬೋದು. ಯಾಕಂದರೆ ಅದು ನಿಮ್ಮ ವಂಶದ ಕಾರ್ಮಿಕ ಆ್ಯನ್ಸಿಸ್ಟರ್ ಕಾರ್ಮಿಕ್ ಏನಿತ್ತು ಅದು ಕ್ಲಿಯರ್ ಆಗ್ತಾಯಿದೆ. ಇನ್ನು ಮುಂದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ಇಲ್ಲೂ 10 ಆಫ್ ಕಪ್ಸ್ ಬಂದಿದೆ ನೋಡಿ. ಹೊರಗಡೆ ಔಟಿಂಗ್ ಹೋಗ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ನಿಮ್ಮ ಮಕ್ಕಳ ಜೊತೆ. ನಿಮ್ಮ ಪಾರ್ಟ್ನರ್ ಕಾರ್ಮಿಕ್ ಆಗಿದ್ದರೆ ಅದು ರಿಲೀಸ್ ಆಗ್ತಾಯಿದೆ. ನಿಮ್ಮ ಟ್ರೂ ಟ್ವಿನ್ ಸೋಲ್ ಯಾರು ಅನ್ನೋದನ್ನು ರೆಕಗ್ನೈಸ್ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲೇನು ನನ್ನ ಮನಸ್ಸಿಗೆ ಬಂತು ಅಂದರೆ, ನಿಮ್ಮ ಕನೆಕ್ಷನ್ ಯಾವುದೋ ಥರ್ಡ್ ಪಾರ್ಟಿ ಜೊತೆ ಅಲ್ಲ, ನಿಮ್ಮ ಕನೆಕ್ಷನ್ ನಿಮ್ಮ ಪಾರ್ಟ್ನರ್ ಜೊತೆನೂ ಇರ್ಬೋದು. ನಿಮ್ಮ ಪಾರ್ಟ್ನರ್ ಕೂಡ ನೀವು ನಿಮ್ಮ ಪಾರ್ಟ್ನರ್ ಟ್ವಿನ್ ಸೋಲ್ ಇರ್ಬೋದು ಅನ್ನೋ ಮೆಸೇಜ್ ನನಗೆ ಇವಾಗ ಡಿವೈನ್ ಸೆಂಡ್ ಮಾಡಿದ್ರು, ಹೇಳ್ತಾ ಇದ್ದೀನಿ. ಪೇಜ್ ಆಫ್ ಸೋರ್ಟ್ಸ್ ಇದು ಹಲವು ಒಂದು ರೀತಿ ಟೈಪ್ ಆಫ್ ಮ್ಯಾಜಿಕ್ ಆಗಿದೆ ಅನ್ನೋದು ತಿಳಿಸ್ತಾ ಇದ್ದಾರೆ ಮೆಸೇಜ್. ನಿಮಗೆ ಬುಕ್ ಓದ್ತಾ ನಿಮಗೆ ಏನಾದರೂ ಒಂದು ಮೆಸೇಜ್ ಸಿಗ್ಬೋದು. ಅದರಿಂದ ನಿಮಗೇನೋ ಒಂದು ಕುತೂಹಲ, ಒಂದೇನೋ ಒಂದು ನಿಮಗೆ ಇಂಟ್ ಸಿಗ್ಬೋದು ನಿಮಗೆ ಅನ್ನೋದು ಡಿವೈನ್ ಕಡೆ ಮೆಸೇಜ್ ಆಗಿದೆ. ಡಿವೈನ್ ಫೆಮಿನೈನ್ಗೆ ನಿಮ್ಮ ಇನ್ನರ್, ನಿಮ್ಮ ಒಳ ಗಣ್ಣನ್ನು ತೆರೆದು ನಿಮ್ಮ ಅಂತರ್ಪ್ರಜ್ಞೆನ ಬೆಳಗಿಸಿ. ಹೆಂಗಿರ್ಬೇಕಂದ್ರೆ ಬೇರೆಯವರು ತಿರುಗಿ ನೋಡಬೇಕು ಅನ್ನೋ ಥರ ಆಗಿ ಮಾಡಿ, ಅದು ಅದರಿಂದ ನಿಮ್ಮ ರಿಯಲ್ ಟ್ವಿನ್ ಸೋಲ್ ಯಾರಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಅನ್ನೋದು ಕೆಲವರಿಗೆ ಮೆಸೇಜ್. ನಿಮ್ಮ ಪಾರ್ಟ್ನರೇ ನಿಮ್ಮ ಟ್ವಿನ್ ಸೋಲ್ ಆಗಿರ್ಬೋದು. ಅದನ್ನು ಕರೆಕ್ಟಾಗಿ ಅರ್ಥಕೊಂಡು ನಿಮ್ಮ ಕಾರ್ಮಿಕ್, ನಿಮ್ಮ ವಂಶದ ಏನು ಆ್ಯನ್ಸಿಸ್ಟರ್ ಕರ್ಮ ಇತ್ತು ಅದೆಲ್ಲ ಕ್ಲಿಯರ್ ಆಗ್ತಾಯಿದೆ. ಆ ಕಾರ್ಮಿಕ್ ರಿಲೀಸ್ ಆಗ್ತಾ ಇರೋದ್ರಿಂದ ನೀವು ನಿಮಗೆ ಒಂದು ಫ್ರಸ್ಟ್ರೇಟ್ ಭಾವನೆ, ಒಂದು ಬೇಜಾರು, ಒಂಥರ ಉಸಿರು ಕಟ್ಟೋ ಭಾವನೆ ಇರ್ಬೋದು. ಅದರಿಂದ ನಿಮ್ಮ ಹೃದಯನ ಬ್ರೇಕ್ ಡೌನ್ ಮಾಡ್ಕೋಬೇಡಿ, ಅದು ರಿಲೀಸ್ ಆಗ್ತಾಯಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಒಂದು ಟ್ರಿಪ್ಗೆ ಹೋಗ್ಬೋದು. ಯಾಕಂದರೆ ಎಲ್ಲ ಕಾರ್ಮಿಕ್ ರಿಲೇಷನ್ಶಿಪ್ ಯಾವುದು ಪ್ಯಾಕೇಜಸ್ ಇತ್ತು ಅದೆಲ್ಲ ರಿಲೀಸ್ ಆಗ್ತಾಯಿದೆ. ಅದರಿಂದ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಖುಷಿಯಿಂದ ಇನ್ನು ಮುಂದೆ ಇರ್ಬೋದು. ಆಮೇಲೆ ನಿಮ್ಮ ಒಂದು ಕ್ಯೂರಿಯಾಸಿಟಿ, ಒಂದು ಕೌತುಕನೂ ಒಂದು ಟೈಪ್ ಆಫ್ ಮ್ಯಾಜಿಕ್ ಆಗಿರ್ಬೋದು. ಯಾವುದೋ ಒಂದು ನೋಡಿ ನಿಮಗೆ ಯಾವುದೋ ಒಂದು ಎಕ್ಸೈಟ್ಮೆಂಟು, ಒಂದು ಕೌತುಕ ಆಗ್ಬೋದು. ಅದರಿಂದ ನಿಮಗೆ ಒಂದು ಮ್ಯಾಜಿಕ್, ಏನೋ ಒಂದು ಇಂಟು, ಏನೋ ಒಂದು ಮೆಸೇಜ್ ನಿಮಗೆ ಸಿಗ್ಬೋದು ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಳಗಡೆ ಇರುವಂಥ ಪವರ್ನ, ಅವಿತಿರುವಂಥ ಪವರ್ನ ನೀವು ರೆಕಗ್ನೈಸ್ ಮಾಡಿ, ಆ ಪವರ್ನ ನೀವು ಬಳಸ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಡಿವೈನ್ ಫೆಮಿನೈನ್ಗೆ ಈ ಮೆಸೇಜ್ ಸಿಕ್ಕಿದೆ. ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ಏನು ನೋಡೋಣ. ಮೆಡಿಟೇಷನ್ ಮಾಡಿ ನೋಡಿ, ಮೆಡಿಟೇಷನ್ ಮಾಡಿ ನಿಮ್ಮ ಒಳಗೆ ನೀವು ಹೋಗಿ ಅಲ್ಲಿ ನೀವು ಕ್ಲಾರಿಟಿ ತೊಗೊಂಡು ಬನ್ನಿ. ನಿಮ್ಮ ಒಳಗಡೆ ನಿಮ್ಮ ಜ್ಞಾನದ ಅರಿವನ್ನು ತೊಗೊಂಡೋಗಿ ಅದರಲ್ಲಿ ನೀವು ಕ್ಲಾರಿಟಿ ತೊಗೊಂಡು ಬನ್ನಿ ಅನ್ನೋದನ್ನು ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ಮೆಸೇಜ್ ತಿಳಿಸ್ತಾ ಇದ್ದಾರೆ. ಈ 3D ಇಲ್ಯೂಷನಿಂದ ಹೊರಗೆ ಬನ್ನಿ. ಇದು ಡೋಂಟ್ ಕನ್ಫ್ಯೂಸ್, ಸರೆಂಡರ್ ಟು ಡಿವೈನ್, ಇಟ್ಸ್ ಡಿವೈನ್ಲಿ ಗೈಡೆಡ್ ಅಂತ ಇದೆ. ಡೋಂಟ್ ಕನ್ಫ್ಯೂಸ್. ಈ 3D ಇಲ್ಯೂಷನಿಂದ ಆಚೆ ಬರಬೇಕು. ಈ ಭೌತಿಕವಾದ ಜಗತ್ತಲ್ಲಿ ಎಲ್ಲನೂ ನಿಜ, ಅದೇ ಕರೆಕ್ಟ್ ಅನ್ನೋದಲ್ಲ, ಅದು ಮೀರಿದ್ದು ಏನೋ ಇದೆ, ಇದೆಲ್ಲ ಒಂದು ಇಲ್ಯೂಷನ್ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ಏಂಜಲ್ ನಂಬರ್ 1 2 3. ಬಿ ಪಾಸಿಟಿವ್, ಎವ್ರಿಥಿಂಗ್ ಈಸ್ ಅಲೈನಿಂಗ್ ಟುವರ್ಡ್ ಯೂನಿಯನ್.
ಬಿ ಪಾಸಿಟಿವ್ ಆಗಿರಿ. ಎಲ್ಲನೂ ಅಲೈನ್ ಆಗ್ತಾಯಿದೆ. ಒಂದು ಇಬ್ಬರು ಒಬ್ರಿಗೊಬ್ರು ಸಿಂಕ್ರನೈಸ್ ಆಗ್ತಿರ್ಬೋದು. ನಿಮ್ಮ ಏರಿಯಾಗೆ ಬಂದರೂ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಒಂದು ವೈಬ್ ಸಿಗುತ್ತೆ, ಅಥವಾ ನಿಮ್ಮ ಪಕ್ಕದ ರೋಡಲ್ಲಿರ್ಬೋದು, ನಿಮಗೆ ಆ ವೈಬ್ ಸಿಗುತ್ತೆ. ನಿಮಗೆ ಹೇಗೆ ಆ ವೈಬ್ ಸಿಗುತ್ತೋ ಅವ್ರಿಗೂ ಅದೇ ರೀತಿ ವೈಬ್ ಸಿಗುತ್ತೆ ಅನ್ನೋದು ಡಿವೈನ್ ನಿಮಗೆ ಮೆಸೇಜ್ ತಿಳಿಸ್ತಾ ಇದ್ದಾರೆ. ಪಾಸಿಟಿವ್ ಆಗಿರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯೂನಿವರ್ಸ್ ನಿಮ್ಮ ಜೊತೆ ಇದೆ, ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ಗೆ ನೀವು ಏನು ಯೋಚಿಸ್ತಿದ್ದೀರಾ, ಡಿವೈನ್ ಮ್ಯಾಸ್ಕುಲೈನ್ ನಿಮ್ಮ ಸಂಗಾತಿ ಬಗ್ಗೆ ಅದು ಪಾಸಿಟಿವ್ ಆಗಿರಲಿ. ಎಲ್ಲನೂ ಅಲೈನಿಗೆ ಬರ್ತಾಯಿದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಕೊಡ್ತಾ ಇದ್ದಾರೆ. ನಂಬರ್ ಮೂಲಕ ಇರ್ಬೋದು, ಮಿರರ್ ನಂಬರ್ ಮೂಲಕ ಇರ್ಬೋದು, ಅಥವಾ ಬರ್ಡ್ಸಿಂದ ಈ ಥರ ಹೃದಯ, ಹಾರ್ಟ್ಸ್ಗಳು, ಸಿಂಬಲ್ಸು, ಹಾರ್ಟ್ ಶೇಪ್ ನೀವೇನಾದ್ರು ನೋಡ್ತಿರ್ಬೋದು ಜಾಸ್ತಿ, ಅಥವಾ ಆಕಾಶ ನೋಡಿದಾಗ ಮೋಡಗಳಿಂದ ಸಿಗ್ಬೋದು. ನೋಡಿ ಇಲ್ಲಿ ಗ್ರೀನ್ ಇದೆ. ಈ ಥರ ಪ್ರಕೃತಿಲಿ ಏನೋ ಒಂದು ನಿಮಗೆ ಒಂದು ವಿಸ್ಮಯ ಗೊತ್ತಾಗ್ಬೋದು. ಅಲೈನ್ ಆಗ್ತಿದ್ದೀರ ನೀವು, ಎಲ್ಲನೂ ಅಲೈನಾಗಿ ಬರ್ತಾಯಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಇಲ್ಯೂಷನಿಂದ ಆಚೆ ಬನ್ನಿ, 3D ಇಲ್ಯೂಷನಿಂದ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮೆಡಿಟೇಷನ್ ಮಾಡಿ ನಿಮ್ಮ ಒಳಗಡೆ ನೀವು ಕ್ಲಾರಿಟಿ ತೊಗೊಂಡು ಬನ್ನಿ ಅನ್ನೋದು ನಿಮಗೆ ತಿಳಿಸ್ತಾ ಇರೋದು ಡಿವೈನ್ ಮ್ಯಾಸ್ಕ್ಯುಲೈನ್. ಡಿವೈನ್ ಫೆಮಿನೈನ್ ಬಗ್ಗೆ ನೀವು ಭಾವುಕರಾಗಿರೋದ್ರಿಂದ ಅದು ಏನು ಎಫರ್ಟ್ಲೆಸ್ ಆಗಿ ಇದೆ, ನನಗದರಿಂದ ಏನು ಗ್ರೋತ್ ಇಲ್ಲ, ಅದರಿಂದ ಏನು ಖುಷಿ ಇಲ್ಲ ಅಂದ್ಕೋಬೇಡಿ. ಅದರಿಂದ ನಿಮಗೆ ಒಂದು ಬೆಳಕಿದೆ, ಒಂದು ಈ ಹೂವಿನಾಗೆ ಅದರಲ್ಲಿ ಒಂದು ಖುಷಿ, ಸಂಭ್ರಮ, ಸಂತೋಷ ನಿಮಗೆ ಸಿಗುತ್ತೆ. ಆ ಬೆಳಕಿನ ಆದಿ, ಆ ಖುಷಿ ಆದಿ ನಿಮಗೆ ಸಿಗುತ್ತೆ ಅಂತ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಬೇಕು, ಸಂತೋಷವಾಗಿಟ್ಕೊಳ್ಬೇಕು. ನಿಮ್ಮನ್ನು ನೀವು ನೋಡೋದಕ್ಕೆ ಚೆನ್ನಾಗಿ ನೀವು ಡ್ರೆಸ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಡಿವೈನ್ ಕಡೆ ಮೆಸೇಜ್ ಇದೆ. ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ಇದು ಹುಡುಗಿನೂ ಆಗಿರ್ಬೋದು, ಡಿವೈನ್ ಮ್ಯಾಸ್ಕ್ಯುಲೈನ್, ಅಥವಾ ಹುಡುಗನೂ ಆಗಿರ್ಬೋದು. ಇದು ಮ್ಯಾಸ್ಕ್ಯುಲೈನ್ ಅಂದ ತಕ್ಷಣ ಮೆನ್ನೆ, ಫೆಮಿನೈನ್ ಅಂದರೆ ಎಣ್ಣೆ ಅಂತ ತಿಳ್ಕೊಬೇಡಿ. ಈ ಟ್ವಿನ್ ಫ್ಲೇಮ್ ಜರ್ನಿಲಿ ನಿಮ್ಮ ಹುಡುಗಿ ಮ್ಯಾಸ್ಕ್ಯುಲೈನ್ ಎನರ್ಜಿಲಿರ್ಬೋದು, ಹುಡುಗ ಫೆಮಿನೈನ್ ಎನರ್ಜಿಲಿರ್ಬೋದು. ನಿಮ್ಮನ್ನು ನೀವು ಸಂತೋಷವಾಗಿರಿ, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಸನ್ಫ್ಲವರ್ ಇದೆ ನೋಡಿ, ಈ ಥರ ನೀವು ನಿಮ್ಮ ಜೀವನ ಕಾಂತಿಯುತವಾಗುತ್ತೆ. ನಿಮ್ಮ ಒಳಗಡೆ ಜ್ಞಾನ ಹೆಚ್ಚಿಸ್ಕೊಳ್ಳಿ ಅನ್ನೋದನ್ನು, ಈ 3D ಇಲ್ಯೂಷನಿಂದ ಆಚೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಟಾಕ್ಸಿಕ್, ನೀವು ಯಾರ ಜೊತೆನಾದ್ರು ನೀವು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದರೆ ಅದರಿಂದ ದಯವಿಟ್ಟು ಆಚೆ ಬಂದುಬಿಡಿ. ಇಲ್ಲಾಂದರೆ ಅವರು ನಿಮ್ಮನ್ನೇ ಒಂದು ನಾಶ ಮಾಡ್ತಾರೆ ಅನ್ನೋ ಮೆಸೇಜ್ ಡಿವೈನ್ ನಮಗೆ ತಿಳಿಸ್ತಾ ಇದ್ದಾರೆ. ಈ 3D ಇಲ್ಯೂಷನಿಂದ ಆಚೆ ಬನ್ನಿ. ಈ ಟಾಕ್ಸಿಕ್ ಪೀಪಲಿಂದ, ಈ ಟಾಕ್ಸಿಕ್ ಪೀಪಲ್ ಎರಡು ನೋಡಿ ಮೇಲೆ ಕೆಳಗೆ ಇತ್ತು. ಈ ಇಲ್ಯೂಷನಿಂದ ಆಚೆ ಬನ್ನಿ, ಇಲ್ಲಾಂದರೆ ಅವರು ನಿಮ್ಮನ್ನು ಏನು ಇಲ್ದಂಗೆ ಮಾಡಿಬಿಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ, ರಿಫ್ಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಆವಾಗ ಎಲ್ಲನೂ ಅಲೈನ್ ಆಗ್ತಾಯಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಯೂನಿವರ್ಸ್ ನಿಮ್ಮ ಕಡೆ ಇದೆ. ನಿಮಗೆ
ಏನು ಸಿಗಬೇಕು, ಯಾವ ಸಂತೋಷ ಸಿಗಬೇಕು, ಅದರಿಂದ ನನಗೆ ಆ ಇದರಲ್ಲಿದ್ದರೆ, ಆ ಗುಂಗಲ್ಲಿದ್ದರೆ ನನಗೇನು ಸಿಗಲ್ವೇನೋ ಅನ್ನೋದನ್ನು ತಿಳ್ಕೊಬೇಡಿ. ಆ ಗುಂಗಲ್ಲಿದ್ರೂ ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಗುಂಗು ಅಂದರೆ ನಿಮ್ಮ ಫೆಮಿನೈನ್ ಯೋಚನೆಯಲ್ಲೇ ಇದ್ರೂ ನಿಮಗೆ ಒಂದು ಬೆಳಕಿನ ಹಾದಿ ಯೂನಿವರ್ಸ್ ನಿಮಗೆ ತೋರಿಸ್ತಾರೆ. ನಿಮಗೆ ನಿಮ್ಮನ್ನು ಅವ್ರನ್ನ ಸೇರೋ ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಫ್ಲವರಿಂಗ್ ಇದೆ, ಆ ಹೂವು ಅರಳುತ್ತೆ, ಆ ಸಂತೋಷನ ನೀವು ನೋಡ್ತೀರಾ. ಮೆಡಿಟೇಷನ್ ಮಾಡಿ ನಿಮ್ಮೊಳಗಡೆ ನೀವು ಹೋಗಿ ಆ ಬೆಳಕನ್ನು, ಆ ಕ್ಲಾರಿಟಿನ ತೊಗೊಂಡು ಬನ್ನಿ ಅನ್ನೋದು ಡಿವೈನ್ ಕಡೆ ಮೆಸೇಜ್ ಆಗಿತ್ತು. ಈ ಬೆಕ್ಕು ಯಾರು ಈ ಕ್ಯಾಟ್ನ ಸೆಲೆಕ್ಟ್ ಮಾಡಿದ್ದೀರಾ, ಥರ್ಡ್ ಪೈಲ್, ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಬೆಕ್ಕು ತನ್ನ ಬೇಟೆ ಆಡಬೇಕಾದ್ರೆ ತನ್ನ ಗುರಿ ನೀವು ಎಷ್ಟು ಅದನ್ನು ಒಂದು ಡಿಸ್ಟ್ರ್ಯಾಕ್ಟ್ ಮಾಡಿದ್ರೂ ಅದು ಅದ್ರ ಗುರಿಯಿಂದ ಆಚೆ ಬರಲ್ಲ. ಆ ಥರ ನಿಮ್ಮ ಗುರಿ ಏನು ಅದನ್ನು ನೀವು ತಿಳ್ಕೊಳ್ಳಿ. ಆ ಗುರಿ ಕಡೆ ನಿಮ್ಮ ಹೆಜ್ಜೆ ಇರಬೇಕು. ನೋಡಿ ಇಲ್ಲಿ ಮುಂದೆ ಇಟ್ಟಿದೆ, ಆ ಹೆಜ್ಜೆ ಇರಬೇಕು ಅನ್ನೋದು ಡಿವೈನ್ ಕಡೆ ಮೆಸೇಜ್. ಯಾರು ಡಿವೈನ್ ಮ್ಯಾಸ್ಕುಲೈನ್, ಡಿವೈನ್ ಫೆಮಿನೈನ್ಗೆ ಈ ರೀತಿ ಮೆಸೇಜ್ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.